ವೆಲ್ಕಮ್ ಬ್ಯಾಕ್ ಟು ಕನ್ನಡ ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 1. ಓಕೆ, ನಿನ್ನೆ ಗ್ರ್ಯಾಂಡ್ ಓಪನಿಂಗ್ ಆಯಿತು. ಗ್ರ್ಯಾಂಡ್ ಓಪನಿಂಗಲ್ಲಿ ಇದಾದಮೇಲೆ ಮನೆ ಒಳಗಡೆ ಏನೆಲ್ಲ ನಡೀತು ಅನ್ನೋದನ್ನು ಇವತ್ತಿನ ಈ ಎಪಿಸೋಡ್ ನಂಬರ್ 1ಅಲ್ಲಿ ನಾನು ನಿಮಗೆ ವಿಷಯ ತಿಳಿಸ್ಕೊಡ್ತೀನಿ. ಪ್ರತಿ ಸರಿ ಮನೆಗೆ ಎಲ್ಲ ಕಂಟೆಸ್ಟೆಂಟ್ಸು ಫಸ್ಟ್ ಡೇ ಮನೆಗೆ ಒಳಗಡೆ ಎಂಟ್ರಿ ಕೊಟ್ಟಾಗ ಬಿಗ್ ಬಾಸು ಅವ್ರಿಗೆ ವೆಲ್ಕಮ್ ವಿಶ್ ಮಾಡ್ತಾಯಿದ್ರು. ಬಟ್ ಈ ಸರಿ ವೆಲ್ಕಮ್ ವಿಶ್ ಬಿಟ್ಟಾಕಿ ಗೇಟ್ ಪಾಸ್ ಕೊಟ್ಟು ಆಚೆ ಕಳಿಸಿದ್ದಾರೆ. ಇದೇ ಇವತ್ತಿನ ಈ ಎಪಿಸೋಡ್ ನಂಬರ್ 1ನ ಹಾಟ್ ನ್ಯೂಸ್. ಇದ್ರ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಏನೆಲ್ಲ ಆಯಿತು ಅನ್ನೋದನ್ನ ಹೇಳ್ಕೊಂಡ್ಬರ್ತೀನಿ. ಓಕೆ, ಮನೆ ಒಳಗಡೆ ಎಲ್ಲ ಎಂಟ್ರಿ ಕೊಟ್ಟರು, ಖುಷಿಯಾಗಿ ಒಂಟಿ ಜಂಟಿ ಎಲ್ಲ ಕೊಟ್ಟರು, ಎಲ್ಲರೂ ಬಂದರು, ಜಾಯ್ಲಿಯಾಗಿ ಹೈಫೈ ಮಾಡಿಕೊಂಡು ಖುಷಿಯಾಗಿ ನಲ್ದಾಡ್ಕೊಂಡಿದ್ರು. ಬಟ್ ಅಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಅಂದರೆ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಬಿಗ್ ಬಾಸು. ಲಾಸ್ಟಲ್ಲಿ ಏನು 3 ಜನ ಬಂದ್ರಲ್ಲ, ಸ್ಪಂದನ, ಮಾಡು ನಿಪ್ನಾಳ್ ಹಾಗೂ ರಕ್ಷಿತಾ, ಈ 3 ಜನರಲ್ಲಿ ಇಬ್ಬರನ್ನ ನೀವು ಜಂಟಿ ಮಾಡಬೇಕು, ಇನ್ನೊಬ್ಬರನ್ನ ಮನೆಗೆ ಕಳಿಸ್ಬೇಕು ಅಂತ ಈ ನಿರ್ಧಾರನ ಒಂಟಿ ಯಾಗಿ ಯಾರು ಬಂದಿರ್ತಾರಲ್ಲ, ಅರಸಿ ಅಂತ ಅವ್ರಿಗೆ ಹೆಸರು ಕೊಟ್ಟಿರ್ತಾರೆ. ಸೊ ಆ ಒಂಟಿ ಟೀಮ್ ಅವ್ರಿಗೆ ಜವಾಬ್ದಾರಿನ ಬಿಗ್ ಬಾಸ್ ಅವರು ನಿಭಾಯಿಸ್ತಾರೆ. ಒಂಟಿ ಟೀಮ್ ಅವ್ರು ಏನು ಮಾಡ್ತಾರೆ, ಸೊ ಈ 3 ಜನ ಬಂದಿರ್ತಾರಲ್ಲ, ಇವ್ರು ಹೋಗಿ ಆ ಒಂಟಿ ಟೀಮ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋಬೇಕು, ಮನ ಉಳಿಸ್ಬೇಕು, ನಮ್ಮನ್ನು ಉಳಿಸ್ಕೊಳ್ಳೋದಕ್ಕೆ ಏನಾದರೂ ಒಂದು ರಿಕ್ವೆಸ್ಟ್, ಒಂದು 4 ಮಾತನ್ನ ಹಿತನುಡಿಗಳನ್ನ ಮಾತಾಡಿಕೊಂಡು ಅವ್ರನ್ನ ಮನ ಒಲಿಸ್ಬೇಕಾಗಿರುತ್ತೆ. ಇವ್ರು ಹೋಗಿ ಅದನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾರೆ 3 ಜನ. ಆದರೆ ಅಲ್ಲಿರುವಂಥ 6 ಜನ ಯಾರಿದಾರಲ್ಲ, ಒಂಟಿ ಟೀಮಲ್ಲಿ 6 ಜನ ಇರ್ತಾರಲ್ಲ, ಅವರು ಆ್ಯಕ್ಚುಲಾಗಿ ಪ್ರತಿ ಸೀಸನಲ್ಲೂ ನಾವು ನೋಡಿದಂಗೆ ಒಂದು ಟೀಮ್ ಅಂತ ಬಂದಾಗ, ಅಲ್ಲೊಂದು ಡಿಸಿಷನ್ ಅಂತ ಬಂದಾಗ ಅಲ್ಲಿ ಒಪ್ಪಂದದ ಮೇರೆಗೆ ನಡಿಬೇಕಾಗುತ್ತೆ. ಯಾವುದೇ ಒಂದು ಕಳಪೆ ಇನ್ನೊಂದು ಮತ್ತೊಂದು ಉತ್ತಮ ಕಳಪೆ ಅದೆಲ್ಲ ಆಗಬೇಕು ಅಂದರೂ ಕೂಡ ಒಪ್ಪಂದದ ಮೇರೆಗೆ ಆಗಬೇಕು. ಬಟ್ ನಿನ್ನೆ ಅಲ್ಲಿ ಇದ್ದಂಥ ಆ ಒಂಟಿ 6 ಜನ, ಒಂಟಿ ಟೀಮಲ್ಲಿ ಇದ್ದಂಥ 6 ಜನ ಅವರು ಒಪ್ಪಂದದ ಮೇರೆಗೆ ಡಿಸಿಷನ್ ತೊಗೊಳ್ಳಿಲ್ಲ ಅಂತ ನನಗನ್ನಿಸ್ತು. ಯಾಕಂತಂದರೆ ಅಲ್ಲಿ ಇರುವಂಥ ಒಬ್ಬರು ಮಲ್ಲಮ್ಮ ಅವ್ರು ಹೇಳ್ತಾ ಇದ್ದಾರೆ, ಇಬ್ಬರು ಹುಡುಗಿರಿರಲಿ, ಹುಡುಗನ ಕಳಿಸ್ಕೊಡಿ ಮನೆಗೆ ಅಂತ. ಇನ್ನೊಬ್ರು ಯಾರು ಹೇಳ್ತಾ ಇದ್ದಾರೆ, ಮನೇಲಿ ಹಿರಿಯರಿದ್ದಾರೆ, ಒಂದು ಮಗು ಇಲ್ಲ, ಸೊ ಅದು ಒಂದು ಚಿಕ್ಕ ಹುಡುಗಿ ಮಗು ಥರ ಇದೆ, ಮಗು ಅವ್ರು ಇರಲಿ ಅಂತ ಹೇಳ್ತಾ ಇದ್ದಾರೆ. ಯಾರು, ಅಶ್ವಿನಿ ಗೌಡ ಅವರು. ಬಟ್ ಇಲ್ಲಿ ಧನುಷ್ ಹಾಗೂ ಜಾನ್ವಿ ಅವರು ಏನು ಹೇಳಿದ್ರು ಅಂತಂದರೆ, ಲೈಕ್ ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದರೆ, ಜಾನ್ವಿ ಅವ್ರು ಹೇಳಿದ್ದನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಯಾರೋ ಫ್ಲೂಕಲ್ಲಿ ಬಂದಿದ್ದಾರೆ, ಸೋಷಿಯಲ್ ಮೀಡಿಯಾದಿಂದ ಹೆಂಗೆಂಗೋ ಕುಣಿದು ಹೆಂಗೆಂಗೋ ಡ್ಯಾನ್ಸ್ ಮಾಡಿ, ಹುಚ್ಚರ ಥರ ಡ್ಯಾನ್ಸ್ ಮಾಡಿ, ಸೊ ಇವರೆಲ್ಲ ಬಂದಿದ್ದಾರೆ, ಇಂಥವ್ರನ್ನ ನಾವು ಇಂಥವ್ರಿಗೆಲ್ಲ ಇಟ್ಕೋಬಾರ್ದು, ಲೈಕ್ ಇವರೆಲ್ಲ ಬೇಡ, ಇವ್ರನ್ನೆಲ್ಲ ಕಳ್ಸೋಣ ಅಂತ ಹೇಳ್ತಾರಲ್ಲ ಅಂತ ಸೋಷಿಯಲ್ ಮೀಡಿಯಾ ಬಗ್ಗೆ ಕೆಡದಾಗ ಮಾತಾಡ್ತಾ ಇದ್ದೀರಾ ನೀವು. ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥ ಕ್ರಿಯೇಟರ್ಸ್ಗಳಿಂದನೇ ನೀವುಗಳು ಇವತ್ತು ಮನೆ ಒಳಗಡೆ ಕೂತಿರೋದು. ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ನಾವುಗಳು ಇದ್ದೀವಿ. ನಮ್ಮಿಂದ ಲೈಕ್ ಅಂದರೆ ನಾವು ನಿಮ್ಮನ್ನು ಅಂದರೆ ನಿಮ್ಮ ಬಗ್ಗೆ ಪ್ರಮೋಟ್ ಮಾಡಿದಾಗ, ನಿಮ್ಮ ಬಗ್ಗೆ ಟ್ರೋಲ್ ಮಾಡಿದಾಗ, ನಿಮ್ಮ ಬಗ್ಗೆ ಪಬ್ಲಿಷ್ ಮಾಡಿದಾಗಲೇ ನೀವು ಒಂದು ಫೇಮಸ್ ಆಗಿ ನೀವು ಆ ಮನೆ ಒಳಗಡೆ ಹೋಗಿ ಕೂತಿದ್ದೀರಾ. ಸೊ ಸೋಷಿಯಲ್ ಮೀಡಿಯಾದವ್ರನ್ನ ಅಷ್ಟು ಚೀಪಾಗಿ ನೋಡೋಕೋಬೇಡಿ. ಆ್ಯಂಡ್ ಧನುಷ್ ಗೌಡ ಅವ್ರು ಏನು ಹೇಳಿದ್ರಿ ನೀವು, ಧನುಷ್ ಅವ್ರು ನೀವೇನು ಹೇಳಿದ್ರಿ ಅಂತಂದರೆ, ಕಷ್ಟಪಟ್ಟಿದ್ದಾರೆ. ಯಾರು, ಸ್ಪಂದನ ಅವ್ರು ಕಷ್ಟಪಟ್ಟಿದ್ದಾರೆ, ನಾನು ಅವ್ರನ್ನ ನೋಡಿದ್ದೀನಿ, ಅವ್ರ ತುಂಬ ಕಷ್ಟಪಟ್ಟಿದ್ದಾರೆ. ಯಾಕೆ ಅವ್ರ ಮನೆಗೆ ಹೋಗಿ ನೋಡೋಕೆ ಹೋಗಿದ್ದಾರೆ ನೀವು, ಕಷ್ಟ ಎಷ್ಟು ಪಟ್ಟಿದ್ದಾರೆ ಅಂತ. ಅವ್ರು ಕಷ್ಟಪಟ್ಟಿದ್ದಾರೋ ಬಿಟ್ಟಿದ್ದಾರೋ ಸೆಕೆಂಡ್ರಿ, ನೀವು ಅಲ್ಲಿ ಗೆಲ್ಲಕ್ಕೆ ಬಂದಿದ್ದೀರಾ, ನೀವು ಯಾರನ್ನೋ ಇನ್ನೊಬ್ಬರನ್ನ ಸೇವ್ ಮಾಡೋಕ್ಕೆ ಬಂದಿಲ್ಲ. ಆ್ಯಕ್ಚುಲಾಗಿ ನೀವೆಲ್ಲ ಸೇರಿಕೊಂಡು ಟಫ್ ಇರೋರನ್ನ ಹೊರಗಡೆ ಕಳಿಸಿ ವೀಕ್ ಇರೋರನ್ನ ಉಳಿಸ್ಕೋಬೇಕು. ಬಟ್ ನೀವೇನು ಮಾಡ್ತಾ ಇದ್ದೀರಾ, ಅವ್ರು ಯಾರೋ ಕಷ್ಟಪಟ್ಟು ಬಂದಿದ್ದಾರೆ, ಇವರು ಸೋಷಿಯಲ್ ಮೀಡಿಯಾದವರು, ಇವರು ಕಷ್ಟಪಟ್ಟಿಲ್ಲ, ಇವ್ರು ಕಷ್ಟಪಟ್ಟಿಲ್ಲ ಅಂತ ಅದು ಹೆಂಗೆ ನೀವು ಖಡಾಖಂಡಿತವಾಗಿ ಹೇಳ್ತೀರಾ? ನೋಡಿ, ಇವಾಗ ನಾನು ಅಲ್ಲಿರುವಂಥ ಯಾರು, ಅದು ಯಾವ ಹುಡುಗಿ ಹೆಸರು, ರಕ್ಷಿತಾ ಅವ್ರ ಪರವಾಗಿ ನಾನು ಮಾತಾಡ್ತಾ ಇಲ್ಲ, ಅಥವಾ ಆ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ನಾನು ಹಿಂಗೆ ಮಾತಾಡ್ತಾ ಇದ್ದಿದ್ದು. ಬಿಕಾಸ್ ನೀವುಗಳು ಬಳಕೆ ಮಾಡಿದಂಥ ಪದಗಳು ನಿಮಗೆ ರೀಸನ್ ಕೊಡೋಕ್ಕೆ ಬಂದಿಲ್ಲ. ನಿಮಗೆ ಆ ವ್ಯಕ್ತಿ ಆ ಮನೇಲಿ ಇರಬಾರ್ದು ಅಂತಂದರೆ ನೀವು ಅವ್ರನ್ನ ಹೊರಗಡೆ ಕಳಿಸೋದಕ್ಕೆ ಬೇರೆ ರೀಸನ್ ಕೊಡಿ, ವ್ಯಾಲಿಡ್ ರೀಸನ್ ಕೊಡಿ. ಸೀಸನ್ 10 ಸೀಸನ್ 11 ರೀಸನ್ ಕೊಡೋಕ್ಕೆ ಬರೋದಿಲ್ಲ ಅಂತಲೇ ಪಂಚಾಯತಿಲಿ ಸಿಕ್ಕಾಪಟ್ಟೆ ಉಗಿಸ್ಕೊಂಡಿದ್ದಾರೆ ಕಂಟೆಸ್ಟೆಂಟ್ಸ್ಗಳು. ಆದರೆ ಇವಾಗಲ ನೀವು ಬರ್ತಿದ್ದಂಗೆ ಮೊದಲನೇ ದಿನನೇ ನಿಮ್ಗಳ ಬುದ್ಧಿಗಳನ್ನ ತೋರಿಸ್ತಾ ಇದ್ದೀರಾ. ನಿಮ್ಗೆ ಸರಿಯಾಗಿ ರೀಸನ್ ಕೊಡೋಕೆ ಬರ್ತಾಯಿಲ್ಲ. ಅವರು ಸೋಷಿಯಲ್ ಮೀಡಿಯಾದವ್ರಂತೆ, ಅವರು ಫ್ಲೂಕಲ್ಲಿ ಬಂದಿದ್ದಾರಂತೆ, ಹೆಂಗೆಂಗೋ ಡ್ಯಾನ್ಸ್ ಮಾಡಿ ಬರ್ತಾರಂತೆ, ಅದಂತೆ ಇದಂತೆ ರೀ. ಅವ್ರು ಹೆಂಗಾನ ಬರಲಿ, ನೀವು ಹೆಂಗಿದ್ದೀರಾ, ನೀವು ಹೆಂಗೆ ಡ್ಯಾನ್ಸ್ ಮಾಡಿ ಬರ್ತೀರಾ? ಅವ್ರು ಯಾರೋ ಒಬ್ರು ಕಷ್ಟ ಬಿದ್ದಿದ್ರಂತ ಧನುಷ್ ಅವ್ರು ನೀವು ಹೇಳ್ತಾ ಇದ್ದೀರಲ್ಲ, ಅವ್ರು ಕಷ್ಟ ಬಿದ್ದಿದ್ದಾರೋ ಇಲ್ವೋ ಅನ್ನೋದು ನಿಮಗೆ ಗೊತ್ತಿಲ್ಲ. ಆ್ಯಂಡ್ ಇವ್ರು ಕಷ್ಟಪಟ್ಟಿಲ್ಲ ಅಂತ ಅದು ಹೆಂಗೆ ಹೇಳ್ತೀರಾ ನೀವು? ಸೋಷಿಯಲ್ ಮೀಡಿಯಾದವ್ರಿಗೆ ನೀವು ಇಷ್ಟು ಚೀಪಾಗಿ ಮಾತಾಡಿದ್ದು ನಮಗೆ ಇದು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಬಿಕಾಸ್ ನಮ್ಮಂಥ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಇರೋದ್ರಿಂದನೇ ಇವತ್ತು ನೀವು ಫೇಮಸ್ಡಾಗಿ ನೀವು ಆ ಮನೆ ಒಳಗಡೆ ಇರೋದು. ಏನೇ ಒಂದು ಒಳ್ಳೆಯದು ಕೆಟ್ಟದ್ದು ಪ್ರಮೋಷನ್ ಬಂದಾಗ, ಏನಾದರೂ ಒಂದು ನಾವು ಪಬ್ಲಿಷ್ ಮಾಡಬೇಕು ಅಂತ ಬಂದಾಗ, ಅಥವಾ ಏನೋ ಒಂದು ಟ್ರೋಲ್ ಮಾಡಬೇಕು ಅಂತ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥ ಕ್ರಿಯೇಟರ್ಸ್ಗಳಿಂದನೇ ಆಗುತ್ತೆ ಹೊರತಾಗಿ ಬೇರೆ ಯಾರೋ MLA MP ಗಳು ಮಾಡೋದಿಲ್ಲ ಅದನ್ನು. ಓಕೆ, ಸೊ ಅವ್ರು ಯಾರೋ ಬಂದಿದ್ದಾರೆ, ಅವ್ರು ಕಷ್ಟಪಟ್ಟಿಲ್ಲ, ಇವ್ರು ಕಷ್ಟಪಟ್ಟಿದ್ದಾರೆ, ಇವ್ರ ಕಷ್ಟ ನಾನು ನೋಡಿದ್ದೀನಿ, ಇವ್ರನ್ನ ಅನುಬಂಧ ಅವಾರ್ಡ್ಸಲ್ಲಿ ಮಾತ್ರ ನಾನು ಮೀಟ್ ಆಗಿರೋದು, ಅವ್ರು ನನ್ನ ಫ್ರೆಂಡು, ಅವೆಲ್ಲ ಹೇಳಕ್ಕೆ ಹೋಗಬೇಡಿ. ನೀವು ಬಂದಿದ್ದೀರಾ ಒಬ್ಬಂಟಿಯಾಗಿಯೇ ಗೆಲ್ಲಬೇಕು ಅಷ್ಟೇ. ನೀವು ನಿಮ್ಮದ್ರ ಬಗ್ಗೆ ಫೋಕಸ್ ಮಾಡಿ. ಇಲ್ಲಿ ನಿಮಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತಂದಮೇಲೆ ನೀವು 6 ಜನ ಸೇರಿಕೊಂಡು ಒಂದು ಒಪ್ಪಂದದ ಮೇರೆಗೆ ಒಂದು ಡಿಸಿಷನ್ ತೊಗೋಬೇಕಾಗತ್ತೆ. ಆ ಪಾಪ ಮಗುನ ಸೋಷಿಯಲ್ ಮೀಡಿಯಾದಿಂದ ಬಂದಿದ್ದಾರೆ, ಸೊ ಹಾಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವ್ರನ್ನ ಮನೆ ಕಳಿಸೋ ಅಂತ ನಿರ್ಧಾರ ಮಾಡ್ತಾರೆ. ಅದು ಕೂಡ ಒಪ್ಪಂದನೇ ಇಲ್ಲ. ಯಾರು ತಾಯಿ ಯಾರು, ಅವಮ್ಮ ಹೇಳಿದ್ರು, ಅಜ್ಜಿ
ಅವ್ರು ಹೇಳ್ತಾ ಇದ್ದಾರೆ ಇಬ್ಬರು ಹುಡುಗಿರನ್ನ ಉಳಿಸ್ಕೊಳ್ಳೋಣ, ಮಾಳುವ್ರನ್ನ ಮನೆಗೆ ಕಳ್ಸೋಣ ಅಂತ. ಮಾಳುವರು ಓಪನ್ ಆಗಿನೇ ಹೇಳಿದ್ರು, ನಾನು ಒಂದು 2 ದಿನ ಇದ್ರೂ ಸಾಕು, ನನಗೇನು ದೊಡ್ಡ ಆಸೆ ಏನಿಲ್ಲ, ಫಿನಾಲೆವರೆಗೂ ಇರ್ತೀನಿ ಅನ್ನೋ ಆಸೆ ಇಲ್ಲ, ಒಂದು 2 ದಿನ ಇದ್ರೆ ಸಾಕು ಅಂತ ಅವರೇ ಓಪನ್ ಆಗಿನೇ ಹೇಳಿದ್ರು. ಇನ್ನು ಸ್ಪಂದನ ಅವರು ಹೇಳ್ಕೊತಾ ಇದ್ದಾರೆ ನನ್ನನ್ನು ಉಳಿಸ್ಕೊಳ್ಳಿ ಅಂತ. ಅವರೇನೋ ಕರೆಕ್ಟಾಗಿ ನಿಮ್ಮ ಮನವೊಲಿಸಕ್ಕೆ ಬಂದರು, ಆದರೆ ನೀವುಗಳು ಕರೆಕ್ಟಾಗಿ ಡಿಸಿಷನ್ ತೊಗೊಂಡು ಒಂದು ನಿರ್ಧಾರಕ್ಕೆ ಬರಬೇಕಾಗಿತ್ತು. ಆದರೆ ನನಗನ್ಸಿದ ಪ್ರಕಾರ ನೀವು ಯಾರೂ ಕೂಡ ಒಪ್ಪಂದದ ಮೇರೆಗೆ ಆ ಡಿಸಿಷನ್ ಹೇಳಿಲ್ಲ ಅಂತ ಅನಿಸುತ್ತೆ. ಫೈನಲ್ ಆಗಿ ಆ ಒಂದು ರಕ್ಷಿತಾ ಅನ್ನೋ ಹುಡುಗಿನ ಮನೆಯಿಂದ ಹೊರಗಡೆ ಕಳಿಸಿದ್ದೀರಾ, ಹೊರಗಡೆ ಕಳಿಸಾಯಿತು. ಆ್ಯಂಡ್ ಈ ಒಂದು ಪ್ರೊಸೀಜರ್ ಅನ್ನೋದು ಏನಿದೆಯಲ್ಲ, ಇದು ಬಿಗ್ ಬಾಸು ಬೇಕಂತ ಮಾಡಿದ್ದ, TRPಗೋಸ್ಕರ ಮಾಡಿದ್ದ, ಅಥವಾ ಇವ್ರನ್ನ ಮನೆ ಹೊರಗಡೆ ಕಳಿಸಿ ಅದಾದಮೇಲೆ ಮತ್ತೆ ಕನ್ಫೆಷನ್ ರೂಮಿಂದ ಒಳಗಡೆ ಕರಿಬೇಕು ಅನ್ನೋ ಇಂಟೆನ್ಷನ್ ಏನಾದರೂ ಇದೆಯಾ, ಏನಾದರೂ ಟ್ವಿಸ್ಟ್ ಇದೆಯಾ ಅನ್ನೋದು ನಮಗೆ ಗೊತ್ತಿಲ್ಲ. ಬಿಕಾಸ್ ಬಿಗ್ ಬಾಸ್ನ ಬಲ್ಲವ್ರು ಯಾರು, ಕಂಡವ್ರು ಯಾರು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದ್ದೇ ಇರುತ್ತೆ. ಯಾಕಂದರೆ ಎಷ್ಟೋ ಸರಿ ಹೊರಗಡೆ ಹೋದವರು ಒಳಗಡೆ ಬಂದಿದ್ದು ಉಂಟು, ಆ್ಯಂಡ್ ಒಂದೊಂದು ಸರಿ ಎಲಿಮಿನೇಷನ್ ಆಗದೇ ಇರೋದು ಉಂಟು, ಕೆಲವೊಂದು ಸರಿ ಡಬಲ್ ಎಲಿಮಿನೇಷನ್ ಆಗಿರೋದು ಉಂಟು. ಸೊ ಹಾಗಾಗಿ ಈಗ ರಕ್ಷಿತ್ ಅವರು ಮನೆಯಿಂದ ಹೊರಗಡೆ ಹೋಗಿದ್ದಾರೆ, ಅವರು ಮನೆ ಒಳಗಡೆ ಬರ್ತಾರೋ ಬರೋದಿಲ್ವೋ ಅಥವಾ ಇದಿಷ್ಟೇನಾ ಏನೂ ಗೊತ್ತಿಲ್ಲ. ಹಾಗಾಗಿದ್ರೆ 18 ಜನ ಕಂಟೆಸ್ಟೆಂಟ್ಸನ್ನು ಮಾತ್ರ ಕರೆಸಬೇಕಾಗಿತ್ತು, 19 ಜನನ ಕರೆಸಿದ್ದಾರೆ ಅಂದರೆ ಇಲ್ಲೇನೋ ಒಂದು ಸಮಥಿಂಗ್ ಇರುತ್ತೆ. ಓಕೆ, ನೋ ಪ್ರಾಬ್ಲಮ್, ನೋಡೋಣ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಏನೇನಾಗುತ್ತೆ ಏನು ಎತ್ತ, ಅಥವಾ ರಕ್ಷಿತ್ ಅವರು ಕಂಪ್ಲೀಟಾಗಿ ಮನೆಗೆ ಹೋದ್ರಾ ಏನು ಕತೆನೋ ಗೊತ್ತಿಲ್ಲ. ಯಾಕಂದರೆ ಬಂದು ಬರೀ ಪಾಪ 4 ಅವರು ಇರೋಕ್ಕಾಗಿಲ್ಲ ಅವ್ರಿಗೆ, ಬಂದಿರೋ ದಿನವೇ ವೆಲ್ಕಮ್ ಕೂಡ ಮಾಡ್ಕೊಳ್ಳೋದೇನೆ ಮನೆಗೆ, ಮತ್ತು ಗೇಟ್ ಮುಖ್ಯ ದ್ವಾರದಿಂದ ಮನೆ ಹೊರಗಡೆ ಕಳಿಸ್ಕೊಟ್ಟಿದ್ದಾರೆ. ಸೊ ಇದೆಲ್ಲ ಆಗ್ತಿದ್ದಂಗೆ ಮನೆ ಮಂದಿ ಎಲ್ಲ ಹೋಗಿ ನೆಮ್ಮದಿಯಾಗಿ ಮಲ್ಕೊಂಡ್ರು ಅಷ್ಟೇ. ಇನ್ನೇನು ಒಬ್ಬರನ್ನ ಮನೆಯಿಂದ ಹೊರಗಡೆ ಹಾಕ್ತಿದ್ದಂಗೆ ಇಲ್ಲಿರೋರೆಲ್ಲ ನೆಮ್ಮದಿಯಾಗಿ ಮಲಗ್ತಾರೆ. ಅದೇ ಕೆಲಸನೇ, ಒಬ್ಬರನ್ನ ಆಚೆ ಕಳಿಸೋದಕ್ಕೆ ಎಷ್ಟು ಬೇಗ ಡಿಸಿಷನ್ ತೊಗೋತಾರೆ, ಅದೇ ಒಬ್ಬರನ್ನ ಉಳಿಸ್ಕೊಳ್ಬೇಕಾದ್ರೆ ಎಷ್ಟು ಡಿಸ್ಕಷನ್ ಮಾಡ್ತಾರೆ, ಎಷ್ಟು ಟೈಮ್ ತೊಗೋತಾರೆ ಅಂತಂದರೆ, ಬಜರ್ ಆದರೂ ಕೂಡ ಇವರು ಆನ್ಸರ್ ಹೇಳಿರೋದಿಲ್ಲ. ಕೆಲವೊಂದು ಸರಿ ಬರ್ತಿದ್ದಂಗೆ ಫಸ್ಟ್ ಡೇನೇ ನಿಮ್ಮ ಬುದ್ಧಿಗಳನ್ನ ತೋರಿಸ್ತಿರಲ್ಲ. ಸೋಷಿಯಲ್ ಮೀಡಿಯಾದವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಈ ವಿಡಿಯೋ ನೀವು ನೋಡ್ತಾ ಇಲ್ಲ ಅನ್ನೋದು ನನಗೆ ಗೊತ್ತು, ಬಟ್ ಆಚೆ ಬರ್ತೀರಾ, ಇನ್ನೊಂದು ಸ್ವಲ್ಪ ದಿನದಲ್ಲೇ ಆಚೆ ಬರ್ತೀರಾ ನೀವು, ಆಯಿತಾ? ಸೊ ಆದಷ್ಟು ಬೇಗ ಹೊರಗಡೆ ಬರ್ತಿರಲ್ಲ ಬಿಗ್ ಬಾಸ್ ಮನೆಯಿಂದ, ಆವಾಗ ಈ ವಿಡಿಯೋ ನೋಡಿ. ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥವ್ರು ಏನು ಎಲ್ಲರೂ ಹಂಗೆ ಇರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಫ್ಲೂಕಲ್ಲಿ ಬಂದಿದ್ದಾರೆ, ಹೆಂಗೆಂಗೋ ಡಾನ್ಸ್ ಮಾಡ್ತಾರೆ, ಹೆಂಗೆಂಗೋ ಫೇಮಸ್ ಆಗಿ ಬಂದಿರ್ತಾರೆ. ಯಾಕೆ ನೀವುಗಳೇನು ಮಾಡಿದ್ದೀರಾ ಹಾಗಿದ್ರೆ? ನೀವುಗಳೇನು ಮಾಡಿದ್ದೀರಾ? ನೀವುಗಳು ಮಾತ್ರ ಕಷ್ಟಪಡ್ತೀರಾ ಹಾಗಿದ್ರೆ? ಹಾಗಾದರೆ ಸೋಷಿಯಲ್ ಮೀಡಿಯಾದಲ್ಲಿರೋ ಯಾರೂ ಕಷ್ಟಪಡೋದೇ ಇಲ್ವಾ? ರೀಸನ್ ಕೊಡಬೇಕಾದ್ರೆ ವ್ಯಾಲಿಡ್ ರೀಸನ್ನ ಕೊಡಬೇಕು. ಇಲ್ಲಾಂತಂದರೆ ಈ ರೀಸನ್ನ ಬಿಟ್ಟು ನೀವು ಬೇರೆ ಏನಾದರೂ ರೀಸನ್ ಹೇಳಿ, ಅವ್ರು ನಮ್ಗೆ ಇಷ್ಟ ಇಲ್ಲ ಹಾಗೆ ಹಿಂಗೆ, ಅವ್ರ ಭಾಷೆ ಇನ್ನೊಂದು ಮತ್ತೊಂದು, ಅವ್ರ ಏಜು ಇನ್ನೊಂದು ಮತ್ತೊಂದು, ಏನಾದರೂ ಒಂದು ನೀವು ಬೇರೆ ಫಿಸಿಕಲು ಮತ್ತೊಂದು ಏನಾದರೂ ಒಂದು ಬೇರೆ ರೀಸನ್ ಕೊಟ್ಟು ನೀವು ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಒಂದು ರೀಸನ್ ಕೊಡ್ಬೋದಾಗಿತ್ತು. ಬಟ್ ಸೋಷಿಯಲ್ ಮೀಡಿಯಾ ಅಲ್ಲಿಂದ ಬಂದಿದ್ದಾರೆ, ಅದು ಹಾಗೆ ಹಿಂಗೆ, ಇದೆಲ್ಲ ನಾವು ಒಪ್ಪೋದಿಲ್ಲ, ಇದು ಸರಿಯಲ್ಲ ನೀವು ಮಾತಾಡಿರೋದು. ಎನಿವೇ ಇದ್ರ ಬಗ್ಗೆ ಪಂಚಾಯತಿಲಿ ಚರ್ಚೆ ಆಗುತ್ತೆ, ನೋಡೋಣ ಅದೇನೇನಾಗುತ್ತೆ ಅಂತ. ಆ್ಯಂಡ್ ಬಿಗ್ ಬಾಸ್ ಟ್ವಿಸ್ಟ್ನ ಏನೇನು ಕೊಡ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಏನೇನಾಗುತ್ತೆ, ಹೋಗಿರುವಂಥ ರಕ್ಷಿತ್ ಅವರು ಮತ್ತೆ ರಿಟರ್ನ್ ಬರ್ತಾರಾ ಅಥವಾ ಅಲ್ಲಿಗೆ ಎಂಡ್ ಆಯ್ತಾ ಅವರ ಜರ್ನಿ, ಬಿಗ್ ಬಾಸ್ ಜರ್ನಿ, ಏನು ಕತೆನೋ ಗೊತ್ತಿಲ್ಲ. ಮಾಳು ನಿಪ್ನಾಳ್, ಸ್ಪಂದನ ಹಾಗೂ ರಕ್ಷಿತಾ ಈ 3 ಜನರಲ್ಲಿ ಒಬ್ಬರನ್ನ ಮನೆಗೆ ಕಳಿಸ್ಬೇಕು ಮತ್ತು ಇಬ್ಬರನ್ನ ಜಂಟಿ ಮಾಡಬೇಕು ಅಂತ ಒಂದು ಏನು ಪ್ರೊಸೀಜರ್ ಇತ್ತಲ್ಲ, ಈ ಪ್ರೊಸೀಜರಲ್ಲಿ ನಿಮಗೆ ಯಾರನ್ನ ಜಂಟಿ ಮಾಡಬೇಕಾಗಿತ್ತು, ಇನ್ನು ಯಾರನ್ನ ಮನೆ ಕಳಿಸ್ಬೇಕಾಗಿತ್ತು? ನಿನ್ನೆ ಹೋದಂಥ ರಕ್ಷಿತಾ ಅವರು ಹೋಗಿದ್ದು ನಿಮಗೆ ಎಷ್ಟು ಸರಿ ಎಷ್ಟು ತಪ್ಪು ಅನಿಸಿದೆ, ಆಮೇಲೆ ಅವ್ರ ಬದಲಾಗಿ ಇನ್ನು ಯಾರು ಹೋಗಬೇಕಾಗಿತ್ತು ಅಂತ ನಿಮ್ಗೆ ಅನ್ಸುತ್ತೆ? ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸಿ. ಸೊ ಇದೆಲ್ಲ ಆಯಿತು, ಇವರೆಲ್ಲ ನೆಮ್ಮದಿಯಾಗಿ ಮಲ್ಕೊಂಡ್ರು. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದ್ರು ಆ್ಯಸ್ ಇಟ್ ಈಸ್. ಒಂದು ವಾರಕ್ಕೆ ಬೇಕಾದಂಥ ದಿನಸಿ ತರಕಾರಿ ಅಂದರೆ ದಿನಸಿ ಅಡುಗೆ ಊಟ ತಿಂಡಿಗೆ ದಿನಸಿಗಳಿಗೆ ಏನೇನು ಬೇಕು ಅನ್ನೋದಕ್ಕೆ ಒಂದು ಚಿಕ್ಕದಾಗಿ ಒಂದು ಟಾಸ್ಕ್ನ ಕೊಡ್ತಾರೆ ಬಿಗ್ ಬಾಸು. ಜಂಟಿ ಟೀಮ್ ಅವರು ಲಿವಿಂಗ್ ಏರಿಯಾದಲ್ಲಿರೋ ಸೋಫಾ ಬಿಟ್ಟು ಕದಲಂಗಿಲ್ಲ. ಒಂಟಿ ಟೀಮ್ ಅವರು ಹೊರಗಡೆ ಬರ್ತಾರೆ, BB ಸ್ಟೋರಿಗೆ ಬಂದು, BB ಮಾರ್ಕೆಟ್ಗೆ ಬಂದು ಅಲ್ಲಿ ಶಾಪಿಂಗ್ ಮಾಡೋದಿರುತ್ತೆ. ಇವ್ರಿಗೆ ಏನು ಇಷ್ಟ ಬೇಕೋ ಆ ಇಷ್ಟದ ಟ್ರೇಗಳನ್ನು ತಗೋಬೇಕು. ಇನ್ನು ಇವ್ರು ಬಿಟ್ಟಿರೋದನ್ನು ಜಂಟಿ ಟೀಮ್ಗೆ ಸೇರುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು. ಸೊ ಇದಿಷ್ಟೆಲ್ಲ ಆಯಿತು. ಇದೆಲ್ಲ ಆಗ್ತಿದ್ದಂಗೆ ಇನ್ನು ನೆಕ್ಸ್ಟು ಯಾವ ಟೈಮಲ್ಲಿ ಟ್ವಿಸ್ಟ್ ಬರುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ನಾನು ಬರೋದು ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ, ಕಾಯೋಣ. ಅಲ್ಲಿವರೆಗೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹೆಚ್ಚಿನ ವಿಡಿಯೋ ನೋಟಿಫಿಕೇಷನ್ಸ್ಗೋಸ್ಕರ ಬೆಲ್ ಐಕನ್ನ ಒತ್ತೋದು ಮರಿಬೇಡಿ. ಮತ್ತೆ ಸಿಗ್ತೀನಿ, ಬಾಯ್.